ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾವು ನಮ್ಮನೆಯಲ್ಲಿ ಯಾವ ಥರ ಎಗ್ ಡ್ರಾಪ್ ಬಿರಿಯಾನಿ ಮಾಡ್ತೀವಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ಒಂದು ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ನನಗೆ ಹೇಳಿ. ಸೊ ಬನ್ನಿ, ಇಲ್ಲಿಗೆ ಮೊದಲಿಗೆ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದೂವರೆ ಕೆ.ಜಿ ಆಗೋಷ್ಟು ಬೆಳ್ಳುಳ್ಳಿ ಸುಲ್ಕೊಂಡು ಹಾಕ್ಕೋಬೇಕು. ಒಂದು 3 ಇಂದ 4 ಪೀಸ್ ಶುಂಠಿ, ಇನ್ನು ಮಿಕ್ಕಿದೇನೋ ಹಾಕೋದಿಲ್ಲ. ಆಮೇಲೆ 2 ಗೋಡಂಬಿ ಹಾಕ್ಕೊಳ್ಳಿ. ನೋಡಿ, ಗೋಡಂಬಿ ಹಾಕ್ಕೋತಾ ಇದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕ್ಕೊಳ್ಳಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಏಕೆಂದರೆ ಇನ್ನೂ ಚಕ್ಕೆ ಲವಂಗ ಎಲ್ಲ ಹಾಕಬೇಕಲ್ವ, ಸೊ ಮಸಾಲೆ ಎಲ್ಲ ಹಾಕಬೇಕಾಗುತ್ತಲ್ಲ, ಅದಕ್ಕೆ ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ. ನಾವು ಖಾರ ತಿಂತೀವಿ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ಪುದೀನ ಹಾಕ್ಕೊಳ್ಳಿ, ಒಂದು ಅರ್ಧ ಹಿಡಿಯಷ್ಟು. ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಮತ್ತು ಇದನ್ನು ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ದಪ್ಪ ಥರ ಏನು ರುಬ್ಕೋಬೇಡಿ, ನುಣ್ಣಗೆ ರುಬ್ಕೊಳ್ಳಿ. ನೀಟಾಗಿ ನುಣ್ಣಗೆ ರುಬ್ಕೊಂಡು ಮತ್ತು ಇಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ನಾನು ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಸ್ವಲ್ಪ ಕುಕ್ಕರ್ ಬಿಸಿ ಆದಮೇಲೆ ಒಂದು 4 ಇಂದ 5 ಟೀ ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಚಕ್ಕೆ ಲವಂಗ, ಏಲಕ್ಕಿ, ಸೋಂಪು ಮತ್ತು ಮೆಣಸು ನಾನು ರುಬ್ಬಕ್ಕೆ ಹಾಕಿಲ್ಲ, ಡೈರೆಕ್ಟಾಗಿ ನಾನು ಪೌಡ್ರ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೂ ಸ್ವಲ್ಪ ಪುದೀನ ಇರುತ್ತಲ್ಲ, ಆ ಒಂದು ಪುದೀನೂ ಇದಕ್ಕೆ ಸೇರಿಸ್ಕೋಬೇಕು. ನೀಟಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋದರೆ ಟೇಸ್ಟು ಚೆನ್ನಾಗಿರುತ್ತೆ. ಮೀಡಿಯಮ್ ಸೈಜ್ದು ಒಂದು 2 ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಳ್ಳಿ. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ನೀಟಾಗಿ ಅದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಇದು ಈರುಳ್ಳಿ ಏನಿದೆಯಲ್ಲ, ಈರುಳ್ಳಿ ಮತ್ತು ಮಸಾಲೆ ಎಲ್ಲ ನೀಟಾಗಿ ಅದು ಫ್ರೈ ಆಗಿ, ನೋಡಿ ಯಾವ ಥರ ಫ್ರೈ ಆಗ್ತಾಯಿದೆ, ನೊರೆ ಬರ್ತಾಯಿದೆ. ಸೊ ಮತ್ತು ಅದೆಲ್ಲ ಫ್ರೈ ಆದಮೇಲೆ ಟೊಮೆಟೊ ಸೇರಿಸ್ಕೊಳ್ಳಿ. ಟೊಮೆಟೊ ಒಂದು 2 3 ಸೇರಿಸ್ಕೊಬೋದು, 2 ಅಥವಾ 3 ಸೇರಿಸ್ಕೊಂಡು ಅದು ಚೆನ್ನಾಗಿ ಬೇಯೋದಕ್ಕೆ ಅದನ್ನು ಮುಚ್ಚಿ ಬೇಯಿಡಿ. ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಟೊಮೆಟೊ ನೀರು ಬಿಟ್ಕೋಬೇಕು. ನೀರು ಬಿಟ್ಕೊಳ್ಳೋ ಥರ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮತ್ತು ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ರುಬ್ಬಿ, ಆ ಒಂದು ಪೇಸ್ಟನ್ನ ನೀಟಾಗಿ ಅದಕ್ಕೆ ಸೇರಿಸ್ಕೊಳ್ಳಿ. ಆ ಒಂದು ಜಾರ್ಗೆ ಸ್ವಲ್ಪ ನೀರು ನೀಟಾಗಿ ಅದನ್ನು ತೊಳೆದು ಆ ನೀರನ್ನ ಅದಕ್ಕೆ ಹಾಕ್ಕೊಳ್ಳಿ. ಮತ್ತು ಈ ಮಸಾಲೆ ಎಲ್ಲ ಏನಿದೆ ಗೊತ್ತಾ, ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ಇಲ್ಲ ಅಂದರೆ ಟೇಸ್ಟ್ ಒಂಚೂರು ಚೆನ್ನಾಗಿರೋದಿಲ್ಲ. ಒಬ್ಬೊಬ್ಬರು ತುಂಬ ಅರ್ಧಂಬರ್ಧ ಮಾಡ್ತಾರೆ, ಆ ಥರ ಮಾಡಬೇಡಿ. ಸೊ ಇದಕ್ಕೆ 1.5 ಟೀ ಸ್ಪೂನ್ ಆಗುವಷ್ಟು ಮೊಟ್ಟೆ ಗ್ರೇವಿ ಮಸಾಲ ಹಾಕ್ಕೊಳ್ಳಿ. ಸೊ ಮೊಟ್ಟೆ ಬಿರಿಯಾನಿ ಮಸಾಲ ಸಕ್ಕರೆ ಹಾಕ್ಕೊಳ್ಳಿ, ಪರವಾಗಿಲ್ಲ. 1.5 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಸೇರಿಸ್ಕೊಳ್ಳಿ. ಅದನ್ನು ನೀಟಾಗಿ ಹಾಕ್ಕೊಂಡು ಮತ್ತು 1.5 ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲನೂ ಹಾಕ್ಕೊಳ್ಳಿ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರನ್ನ ಹಾಕ್ಕೊಳ್ಳಿ. ಸೊ ಫ್ಲೇವರ್ಗೆ ನೀರು ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನಾವು ಅಳತೆ ಮೇಲೆ ನೀರನ್ನು ಸೇರಿಸ್ಕೋಬೇಕು. ನಾನು ಇಲ್ಲಿ ಮೀಡಿಯಮ್ ಸೈಜ್ ಲೋಟದಲ್ಲಿ 3 ಲೋಟ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ರುಚಿ ಎಷ್ಟು ಬೇಕೋ ಅಷ್ಟು ರುಚಿ ಸೇರಿಸ್ಕೊಂಡು ಸ್ವಲ್ಪ ಕೈ ಮೇಲೆ ಹಾಕ್ಕೊಂಡು ಟೇಸ್ಟ್ ನೋಡಿ. ರುಚಿ ಕಮ್ಮಿ ಆಯಿತಾ ಜಾಸ್ತಿ ಆಯಿತಾ ನೋಡಿಬಿಟ್ಟು ಬೇಕಾದರೆ ಸೇರಿಸ್ಕೊಳ್ಳಿ. ಸೊ ಫಸ್ಟು ನೀವು ಹಾಕೋವಾಗ ಸ್ವಲ್ಪನೇ ಹಾಕಿ ರುಚಿನ, ಏಕದಮ್ ಜಾಸ್ತಿ ಹಾಕಿದ್ರೆ ಉಪ್ಪು ಆಗಿಬಿಡುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಅದನ್ನು ಮುಚ್ಚಿ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಕುದ್ಮೇಲೆ ಅಕ್ಕಿ ಏನಿರುತ್ತಲ್ಲ, ಅಕ್ಕಿ ತೊಳೆದು ನಾವು ಸೇರಿಸ್ಕೋಬೇಕು. ಅಕ್ಕಿ ತೊಳೆದು ಸೇರಿಸ್ಕೊಂಡಾಗ ಈ ಥರ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಒಂದು 2 ಇಂದ 3 ನಿಮಿಷ ಮುಚ್ಚಿ ಬಿಟ್ಬಿಡಿ. ಅದು ಈ ಥರ ಕುದಿ ಬರುತ್ತೆ. ಕುದಿ ಬಂದಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು
ಏನು ನಾವು ಮೊಟ್ಟೆ ಇರುತ್ತಲ್ಲ ಅದನ್ನು ನೀಟಾಗಿ ಒಡೆದ್ಬಿಟ್ಟು ಅದಕ್ಕೆ ಸೇರಿಸ್ಕೋಬೇಕು. ನಾನು ಒಂದು 9ರಿಂದ 9 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ. ಸೊ ನೋಡಿ ಯಾವ ಥರ ಹಾಕ್ತಾಯಿದ್ದೀನಿ ಅಂತ. ಮತ್ತು ಮೊಟ್ಟೆ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬೇಡಿ. ಮಿಕ್ಸ್ ಮಾಡಿದ್ರೆ ಫುಲ್ಲು ಅದು ಪೀಸ್ ಆಗಿಬಿಡುತ್ತೆ. ನಿಮಗೆ ಮೊಟ್ಟೆ ಫುಲ್ ಸಿಗೋದಿಲ್ಲ. ಮಿಕ್ಸ್ ಮಾಡ್ಕೋಬೇಡಿ. ಸೊ ಮುಚ್ಚಳ ಹಾಕಿ ನೀಟಾಗಿ ಅದನ್ನು ಬಿಟ್ಬಿಡಿ. ಸೊ ಇವಾಗ ಆಗಿದೆ ನೋಡಿ ಯಾವ ಥರ ಆಗಿದೆ ಅಂತ. ಸೊ ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಯಾರ್ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ನಾನು ಇದೇ ಥರ ವೀಡಿಯೋಸ್ನ ಹಾಕ್ತಾಯಿರ್ತೀನಿ. ಇದು ಇವತ್ತಿನ ರೆಸಿಪಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಎಲ್ಲ ಮಾಡೋಕ್ಕೋಗ್ಬೇಡಿ. ನೀಟಾಗಿ ಮೇಲಿಂದಲೇ ಹಾಕ್ಕೊಳ್ಳಿ. ಈ ಥರ ಬರುತ್ತೆ. ಸೊ ನಾವು ಈ ಥರ ಮಾಡ್ಕೊಬೋದು. ನೀವು ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.